ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ತಮಿಳಿನಿಂದ ಕನ್ನಡ ಭಾಷೆ ಜನಿಸಿದೆ ಎಂಬ ನಟ ಕಮಲ್ ಹಾಸನ್ ಹೇಳಿಕೆ ಖಂಡಿಸಿ ಜಿಲ್ಲಾ ಕನ್ನಡ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ನಗರದ ರಂಗಮಂದಿರದಲ್ಲಿ ಹತ್ತಿರ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಿದರು. ನಟ ಕಮಲ್ ಹಾಸನ್ ಕೂಡಲೇ ಕ್ಷಮೆ ಯಾಚಿಸಬೇಕು ಎಂದು ಆಗ್ರಹಿಸಲಾಯಿತು. ಜಿಲ್ಲಾಧ್ಯಕ್ಷ ಅಶೋಕ್ ಜೈನ್ ಕುಮಾರ್ ಮಾತನಾಡಿ, ಸಿನಿಮಾ ರಂಗ ಹಾಗೂ ರಾಜಕೀಯವಾಗಿ ಸೋತಿರುವ ಕಮಲ್ ಹಾಸನ್ ಬಿಟ್ಟ ಪ್ರಚಾರಕ್ಕಾಗಿ ಕನ್ನಡವನ್ನು ತುಳಿಯುವ ಕೆಲಸ ಮಾಡಿರುವುದನ್ನು ಕನ್ನಡಿಗರು ಎಂದಿಗೂ ಸಹಿಸುವುದಿಲ್ಲ. ವೈಯಕ್ತಿಕ ಹಾಗೂ ಸಿನಿಮಾ ಲಾಭಕ್ಕಾಗಿ ಪುರಾತನ ಭಾಷೆಯನ್ನು ನಿಂದಿಸುವುದು ಶೋಭೆ ತರುವುದಿಲ್ಲ ಎಂದರು. ಕೂಡಲೇ ನಟ ಕಮಲ್ ಹಾಸನ್ ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸಿ ತಪ್ಪೊಪ್ಪಿ ಒಪ್ಪಿಕೊಳ್ಳಬೇಕು. ಮೊಂಡತನ ಮುಂದುವರಿಸಿದರೆ ರಾಜ್ಯದಲ್ಲಿ ಅವರ ಚಿತ್ರಗಳು ಪ್ರದರ್ಶನಗೊಳ್ಳುವುದಿಲ್ಲ ಎಂದು ಎಚ್ಚರಿಸಿದರು. ಭಾಷೆ ನೆಲ ಜಲದ ತಂಟೆಗೆ ಬಂದಲ್ಲಿ ಕನ್ನಡಿಗರು ಸುಮ್ಮನೆ ಕೂರುವ ಜನರಲ್ಲ. ಹೀಗಾಗಿ ನಟ ಕಮಲ್ ಹಾಸನ್ ಕೂಡಲೇ ಕ್ಷಮೆ ಕೋರಬೇಕು ಎಂದರು. ಇವತ್ತು ಕನ್ನಡ ಭಾಷೆಯು ತಮಿಳಿನಿಂದ ಹುಟ್ಟಿದೆಯಾ ಅಂತಕ್ಕಂಥ ಈ ಬಹುಭಾಷಾ ನಟ ಅವಿವೇಕಿ ಬುದ್ಧಿಗೇಡಿ ಮುಟ್ಟಾಳ ಕಮಲ್ ಹಾಸನ್, ನೀನು ಕನ್ನಡಕ್ಕೆ ಅವಮಾನ ಮಾಡಿದೀಯಾ, ಕನ್ನಡ ಭಾಷೆಗೆ ದ್ರೋಹ ಬಗೆದಿದೀಯಾ, ಕನ್ನಡದಲ್ಲಿ ಸಿನಿಮಾಗಳನ್ನು ಮಾಡಿ ಕನ್ನಡದ ಅನ್ನ ಉಂಡವನು ನೀನು ಇವತ್ತು ತಮಿಳಿನಿಂದ ಹುಟ್ಟಿದೆಯಾ ಅಂತ ಹೇಳಿದಕ್ಕೆ ತಪ್ಪ ಅಂತ ಕೇಳು ಅಂದರೆ ಕ್ಷಮೆ ಕೇಳಿದ್ರೆ ಕೇಳೋದಿಲ್ಲ ಅಂತಕ್ಕಂಥ ಅಹಂನಲ್ಲಿರುವ ನಾಳೆ ನಿನ್ನ ಯಾವುದು ತಗ್ಗು ಲೈಫ್ ಚಿತ್ರ, ಇನ್ನು ಉಳಿದ ಎಲ್ಲ ಚಿತ್ರಗಳು ಈ ನಾಡಿನ ನಂತರ ನಾವು ಬಿಡುಗಡೆಗೆ ಪ್ರದರ್ಶನ ಮಾಡಿಕೊಡೋದಿಲ್ಲ. ನಾವು ನಿನ್ನ ಚಿತ್ರಗಳು ನಮಗೆ ಬೇಕಿಲ್ಲ, ಕಮಲ್ ಹಾಸನ್ ನಮಗೆ ಬೇಕಿಲ್ಲ ಅಂತಕ್ಕಂಥದನ್ನ ದೃಢ ನಿರ್ಧಾರದೊಂದಿಗೆ ಶಿವರಾಮೇಗೌಡರ ಬಣ ಎಲೆ ಅಡಿಕೆ ಆಗಿ ಉಗುಳಿದೀವಿ ಅವನ ಭಾವಚಿತ್ರಕ್ಕೆ. ಈಗಲಾದರೂ ನಾಚಿಕೆ ಬರಲಿ, ಅಹಂತನ ಬಿಡು. ನೋಡು, ಇವತ್ತು ಯಾರ ಮನಸ್ಸು ವಹಿಸಬೇಡ. ಕರ್ನಾಟಕದಲ್ಲೂ ಕೂಡ ನಿನ್ನ ಅಭಿಮಾನಿಗಳಿದ್ದಾರೆ. ನೀನು ಕನ್ನಡಕ್ಕೆ ಅವಹೇಳನ ಮಾಡಿದೀಯಲ್ಲ, ಕನ್ನಡ ಭಾಷೆಗೆ ಇವತ್ತು ಬಹಳ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದೆಯಲ್ಲ, ಇವತ್ತು ಇಲ್ಲಿ ಅಭಿಮಾನಿಗಳು ಕೂಡ ನೊಂದಿದ್ದಾರೆ. ನೀನು ಇಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಎಲ್ಲ ರಾಜ್ಯದ ಅಭಿಮಾನಿಗಳು ಮುಖ್ಯ ಕಾರಣ. ಈ ಅಹಂತನ ಬಿಡು, ನೀನು ಅಹಂತನ ಬಿಟ್ಟು ನಿನ್ನನ್ನು ತಪ್ಪು ಮಾಡಿದಿನ ಅಂತಕ್ಕಂಥದನ್ನ ಹೇಳೋ ಬುದ್ಧಿಗೇಡಿ ಕಮಲ್ ಹಾಸನ್ ಹೇಳು ಅಂತಕ್ಕಂಥದನ್ನ ಇವತ್ತು ನಿರಂತರ ಈ ರಾಜ್ಯದಲ್ಲಿ ಪ್ರತಿಭಟನೆ ಮಾಡ್ತೀವಿ. ನಿನಗೆ ಒಟ್ಟ ಕರ್ನಾಟಕ ರಾಜ್ಯದಲ್ಲಿ ಬರಬಾರದಿಲ್ಲ ಅಂತಕ್ಕಂಥನ ಇದು ಎಚ್ಚರಿಕೆಯ ಗಂಟೆ. ರಾಜ್ಯ ಮತ್ತು ಈ ಭಾಗದ ಅತ್ಯಂತ ಜನಪ್ರಿಯ 2025ನೇ ಮುಂಗಾರು ಸಾಂಸ್ಕೃತಿಕ ಬೆಳ್ಳಿ ಹಬ್ಬ ಜೂನ್ 8ರಿಂದ 9, 10, 11 ಮತ್ತು 12ರಂದು 5 ದಿನಗಳ ಕಾಲ ಅತ್ಯಂತ ಅದ್ದೂರಿಯಾಗಿ ನಡೆಯಲಿದೆ ಎಂದು ಹಬ್ಬದ ರೂವಾರಿ ಮತ್ತು ಮುನ್ನೂರು ಕಾಪು ಸಮಾಜದ ಹಿರಿಯ ಮುಖಂಡ ಹಾಗೂ ಮಾಜಿ ಶಾಸಕ ಎ ಪಾಪರೆಡ್ಡಿ ಅವರು ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ 25ನೇ ವರ್ಷದ ಮುಂಗಾರು ಸಾಂಸ್ಕೃತಿಕ ಬೆಳ್ಳಿ ಹಬ್ಬ 3 ದಿನಗಳ ಕಾಲ ಈ ಬಾರಿ ವಿಶೇಷವಾಗಿ ನಡೆಯಲಿದೆ. ಅತ್ಯಂತ ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದ ರಾಯಚೂರು ಜಿಲ್ಲೆಯಲ್ಲಿ ಮುನ್ನೂರು ಕಾಪು ಸಮಾಜದಿಂದ ಆಚರಣೆ ಮಾಡುವ ಮುಂಗಾರು ಸಾಂಸ್ಕೃತಿಕ ಹಬ್ಬ ಇಡೀ ರಾಜ್ಯವೇ ಜಿಲ್ಲೆಯ ಗಮನ ಸೆಳೆಯುವ ಜಂಬೂ ಸವಾರಿ ಮಾದರಿಯಲ್ಲಿ ಅತ್ಯಂತ ವೈಭವಕರಣದಿಂದ ಆಚರಣೆ ಮಾಡಲಾಗುತ್ತಿದೆ ಎಂದರು. ದಿನಾಂಕ 5ರಂದು ಸದ್ಭವನ ಯಾತ್ರೆ ವೀರಾಂಜನೇಯ ದೇವಸ್ಥಾನದಿಂದ ಪ್ರಾರಂಭಗೊಂಡು ಮಾತಾ ಲಕ್ಷ್ಮೀ ದೇವಿ ಕಲ್ಯಾಣ ಮಂಟಪದವರೆಗೂ ತಲುಪಲಿದೆ. ನಂತರ ಸಂಜೆ 6 ಗಂಟೆಗೆ ಕವಿಗೋಷ್ಠಿಯನ್ನು ಸಚಿವ ಎನ್.ಎಸ್. ಬೋಸರಾಜ್ ಅವರು ನೆರವೇರಿಸಲಿದ್ದಾರೆ ಎಂದರು. ದಿನಾಂಕ 6ರಂದು ರಂಗೋಲಿ ಕಾರ್ಯಕ್ರಮ ನಡೆಯಲಿದೆ. ದಿನಾಂಕ 7ರಂದು ಸಾಮಾಜಿಕ ಸೇವೆಯಲ್ಲಿ ಗುರುತಿಸಿಕೊಂಡ 27 ವಿವಿಧ ಸಮಾಜ ಸೇವಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಎಂದರು. 2025ನೇ ಮುಂಗಾರು ಸಾಂಸ್ಕೃತಿಕ ಬೆಳ್ಳಿ ಹಬ್ಬ ಅಂಗವಾಗಿ ಈ ಬಾರಿ ನಗರದ ಬಸವನಬಾವಿ, ಅಂಬೇಡ್ಕರ್ ವೃತ್ತದ ಹಾಗೂ ತೀನ್ ಕಂದಿಲ್ ಸೇರಿ 14 ವೃತ್ತಗಳಲ್ಲಿ ದೀಪಾಲಂಕಾರ ಮಾಡಲಾಗಿದೆ. 5 ದಿನಗಳ ಕಾಲ ನಡೆಯುವ ಭಾರದ ಕಲ್ಲು ಎಳೆಯುವ ಸ್ಪರ್ಧೆ ಗಂಜ್ ಆವರಣದಲ್ಲಿ ನಡೆಯಲಿದೆ. ಮೊದಲ ದಿನದ ಎತ್ತುಗಳ ಕಾರ್ಯಕ್ರಮವನ್ನು ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದು 2 ಟನ್ ಹೇಳುವಂತಹ ಭಾವವೆತ್ತುವರೆ ಲಕ್ಷ ರೂಪಾಯಿ ಬಹುಮಾನ, 75,000 ಸೆಕೆಂಡ್ ಬಹುಮಾನ, 65,000 ಥರ್ಡ್ ಬಹುಮಾನ, ಇಂಥ 6 ಬಹುಮಾನಗಳು ಇರ್ತವೆ. ಅವ್ರಿಗೂ ಹೆಚ್ಚಿಗೆ ಮಾಡ್ತೇವೆ. ಕಲಾ ತಂಡಗಳು ಹೆಚ್ಚಿಗೆ ಬರ್ತೇವೆ. ಕಲಾ ತಂಡಗಳು 40 ಕಲಾ ತಂಡಗಳು ಬರ್ತವೆ. ನಮ್ಮ ತಮಿಳುನಾಡಿನಿಂದ, ಕೇರಳದಿಂದ ಕಲಾ ತಂಡಗಳು ಬರ್ತವೆ. ಅದ್ಭುತವಾದಂಥ ಮೆರವಣಿಗೆ ಇರ್ತದೆ. ಕಾಶಿ ಜಗದ್ಗುರುಗಳು, ಸುತ್ತೂರು ಮಠದ ತಾತಗಳು ಮೆರವಣಿಗೆ, ಮಾತಾ ಮಹಾಲಕ್ಷ್ಮಿಯ ಮೆರವಣಿಗೆ, 11ನೇ ತಾರೀಕಿದೆ. ಅದ್ದೂರಿಯಾಗಿ ನಾವು ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಜನರು ನೋಡಬೇಕು, ಎಲ್ಲ ಸಮಾಜ ಬಂಧುಗಳು ನೋಡಬೇಕು.
ಸಂತೋಷ ಪಡಬೇಕು. ಆ ದೃಷ್ಟಿ ಇಟ್ಕೊಂಡೇ ನಾವು ಮಾಡ್ತಾ ಇದ್ದೀವಿ. ಅದು 25 ವರ್ಷದಿಂದಲೂ ನೀವು ಉತ್ತಮವಾದ ಪ್ರಚಾರ ಕೊಟ್ಟಿದ್ದೀರಿ. ನಿಮಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಉತ್ತಮವಾದ ರೀತಿಯಲ್ಲಿ ಜನರಿಗೆ ಮುಗಿಸುವಂತ ಕೆಲಸ ನೀವು ಮಾಡಿದ್ದೀರಿ. ಅದೇ ತರ ಈ ಸಲನು 25 ವರ್ಷ ಬೆಳ್ಳಿ ಹಬ್ಬ ಉತ್ತಮವಾದಂತ ಜನರಿಗೆ ಮುಟ್ಟಿಸುವಂತ ಇಡೀ ರಾಜ್ಯದಲ್ಲೇ ಪ್ರಚಾರವಂತ ಕಾರ್ಯಕ್ರಮ ನೀವು ಮಾಡಬೇಕು ಅಂತ ಮತ್ತೆ ಮನವಿ ಮಾಡಿ ವಸತಿ ಶಿಕ್ಷಣ ನಿರ್ದೇಶನಾಲಯ ಕರ್ನಾಟಕ ರಾಜ್ಯದ ವಸತಿ ಶಿಕ್ಷಣ ಸಂಸ್ಥೆಗಳ ನೌಕರರ ಸಿಬ್ಬಂದಿಗಳು ಸರ್ಕಾರದ ಸವಲತ್ತುಗಳಿಂದ ವಂಚಿತರಾಗಿದ್ದು ಅವರ ಅನುಕೂಲಕ್ಕೆ ವಸತಿ ಶಿಕ್ಷಣ ನಿರ್ದೇಶನಾಲಯ ರಚನೆ ಮಾಡಬೇಕು ಎಂದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ವಸತಿ ಶಾಲೆಗಳ ನೌಕರರ ಸಂಘದಿಂದ ಜನವರಿ 2ರಿಂದ ಟಿಪ್ಪು ಸುಲ್ತಾನ್ ಉದ್ಯಾನದಲ್ಲಿ ಅನಿರ್ದಿಷ್ಟ ಧರಣಿ ಆರಂಭಿಸಲಾಗುವುದು ಎಂದು ವಸತಿ ಶಾಲೆಗಳ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಶ್ರೀಶೈಲ ನಾಯಕ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸಮಾಜ ಕಲ್ಯಾಣ ಅಧೀನದಲ್ಲಿ ಬರುವ ವಸತಿ ಶಿಕ್ಷಣ ಸಂಸ್ಥೆ ಕ್ರೈಸ್ತ ವಸತಿ ಶಾಲೆಯ ಶಿಕ್ಷಕರು ಹಾಗೂ ನೌಕರರು ಅನೇಕ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಸರ್ಕಾರಿ ಕೆಲಸ ಮಾಡಿದರೂ ಸರ್ಕಾರಿ ನೌಕರರಾಗಿ ಗುರುತಿಸುತ್ತಿಲ್ಲ. ಕೂಡಲೇ ಸರ್ಕಾರ ವಸತಿ ಶಿಕ್ಷಣ ನಿರ್ದೇಶನಾಲಯ ರಚನೆ ಮಾಡಬೇಕು ಹಾಗೂ SC ST OBC ವಸತಿ ನಿಲಯಗಳನ್ನು ಸಿಬ್ಬಂದಿಗಳನ್ನು ಅದರ ವ್ಯಾಪ್ತಿಗೆ ಸೇರಿಸಬೇಕು. ಜ್ಯೋತಿ ಸಂಜೀವಿನಿ ಅನುಷ್ಠಾನಗೊಳಿಸಬೇಕು. ನಿವೃತ್ತಿ ವೇತನ ಉಪದಾನ ಸೌಲಭ್ಯ ಒದಗಿಸಬೇಕು. ಮನೆ ಬಾಡಿಗೆ ಕಡಿತದಿಂದ ವಿನಾಯಿತಿ ನೀಡಬೇಕು. 10% ವಿಶೇಷ ಭತ್ಯೆ ನೀಡಬೇಕು ಎಂದು ಒತ್ತಾಯಿಸಿದರು. ಮೇಲಿನ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿ ಅನೇಕ ಬಾರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ. ಹೀಗಾಗಿ ಮೇ 26ರಿಂದ 28ರವರೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಂವಿಧಾನಾತ್ಮಕ ಧರಣಿ ಮಾಡಲಾಗುತ್ತಿದ್ದು ಇದಕ್ಕೆ ಬೆಂಬಲಿಸಿ ಜಿಲ್ಲಾ ಮಟ್ಟದ ಹೋರಾಟ ಮಾಡಲಾಗುವುದು ಎಂದು ತಿಳಿಸಿದರು. ನಾವು ಆ ಮಕ್ಕಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ಎಲ್ಲ ವೃತ್ತಿ ಬಂದವರು ಆದ್ರೂ ಕೂಡ HR ಕೊಡ್ತಾರೆ. HR ಮತ್ತೆ ಸ್ಯಾಲರಿ ಕಟ್ ಮಾಡ್ತಾರೆ. ಅದೇ ಒಂದಾಯ್ತು. ಮತ್ತು ನವೋದಯ ಮಾದರಿ ಅಂತ ಪ್ರಾರಂಭ ಆಗಿರ್ತಕ್ಕಂಥ ವಸತಿ ಶಾಲೆಗಳಿವು. ಆದ್ರೆ ನವೋದಯ ಮಾದರಿಯಲ್ಲಿ ಇರ್ತಕ್ಕಂಥದ್ದು ವಿಶೇಷ ಭತ್ಯೆ ನಮ್ಗಿಲ್ಲ. ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 3 ಕ್ಲಾಸ್ ಮಾಡ್ತಾರೆ, ನಾವು 5 ಕ್ಲಾಸ್ ಮಾಡ್ತೀವಿ. 6ರಿಂದ 10, ಅವರು 8ರಿಂದ 10 ಕ್ಲಾಸ್ ಮಾಡ್ತಾರೆ. ನಮಗೆ ವಿಶೇಷವಾಗಿ 10% ವಿಶೇಷ ಭತ್ಯೆ ಕೊಡಬೇಕನ್ನೋದು ಕನಿಷ್ಠ 13 ವರ್ಷಗಳಿಂದ ನಾವು ಏನಪ್ಪಾ ಅಂದ್ರೆ ಬೇಡಿಕೆ ಸಲ್ಲಿಸ್ತಾನೆ ಇದ್ದೀವಿ. ಸರ್ಕಾರದ ಗಮನ ಸೆಳೆತಕ್ಕಂಥ ಕೆಲಸನ ಮಾಡ್ತಾ ಇದ್ದೀವಿ. ಈಗ ದಿನಾಂಕ 26, 27, 28ರಂದು ಫ್ರೀಡಂ ಪಾರ್ಕ್ ನಲ್ಲಿ ನಾವೆಲ್ಲ ಕನಿಷ್ಠ ಒಂದು 4,000 ಜನ ಶಿಕ್ಷಕರು ಒಗ್ಗೂಡಿ ಅಲ್ಲಿ ಹೋರಾಟ ಮಾಡಿದ್ವಿ. ಅಲ್ಲಿ ಯಾವುದೇ ಸರ್ಕಾರದಿಂದ ಸ್ಪಂದನೆ ಸಿಗದೇ ಇರೋದ್ರಿಂದ ನಮ್ಮ ರಾಜ್ಯ ಸಂಘದಿಂದ ಏನು ನಿರ್ದೇಶನ ಬಂತು, ಜಿಲ್ಲಾ ಹಂತದಲ್ಲಿ 29, 30, 31ಕ್ಕೆ ಕಪ್ಪು ಪಟ್ಟಿ ಧರಿಸಿಕೊಂಡು ಶಾಲೆ ಹಂತದಲ್ಲೇ ನಾವು ತರಗತಿಗಳನ್ನ ಬಹಿಷ್ಕಾರ ಮಾಡಿ ಅಸಹಕಾರ ತೋರಿಸಿದ್ವಿ. ನಿನ್ನೆ 31ಕ್ಕೆ ಏನಪ್ಪಾ ಅಂದ್ರೆ ಸಂವಿಧಾನಾತ್ಮಕವಾಗಿ ನಮ್ಮ ಬೇಡಿಕೆಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ಮೌನ ಪ್ರತಿಭಟನೆ ಮಾಡಿದ್ವಿ. ನಾಳೆಯಿಂದ 2ನೇ ತಾರೀಕಿಂದ ಏನಪ್ಪಾ ಅಂದ್ರೆ ನಮ್ಮ ಬೇಡಿಕೆಗೆ ಕನಿಷ್ಠ ಸರ್ಕಾರದಿಂದ ನಾವು ಮಾಡ್ತೀವಿ ಅಂತಕ್ಕಂಥ ಲಿಖಿತ ಆದೇಶ ಬರುವವರೆಗೂ ನಾಳೆಯಿಂದ ನಮ್ಮ ಟಿಪ್ಪು ಸುಲ್ತಾನ್ ಗಾರ್ಡನ್ ನಲ್ಲಿ ಅನಿರ್ದಿಷ್ಟವಾಗಿ ಮುಷ್ಕರವನ್ನ ನಾವು ಮಾಡ್ತಾ ಇದ್ದೀವಿ. ಎಲ್ಲ ವೃತ್ತಿ ಬಂದವರು. ನೂತನ ಪಿಂಚಣಿ ಯೋಜನೆ ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸಲು ಒತ್ತಾಯಿಸಿ ಜುಲೈ 9ರಂದು ನಡೆಯಲಿರುವ ದೇಶವ್ಯಾಪಿ ಮುಷ್ಕರಕ್ಕೆ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಬೆಂಬಲಿಸಲು ತೀರ್ಮಾನಿಸಲಾಗಿದೆ ಎಂದು ಸಂಘದ ರಾಜ್ಯಾಧ್ಯಕ್ಷ HS ಜಯಕುಮಾರ್ ಅವರು ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕೇಂದ್ರ ಸರ್ಕಾರ ನೌಕರ ವಿರೋಧಿ ಕಾರ್ಮಿಕ ವಿರೋಧಿ ನೀತಿ ವ್ಯಾಪಕವಾಗಿ ಜಾರಿಗೊಳಿಸುತ್ತಿದೆ. ಷೇರುಪೇಟೆ ಆಧಾರಿತ PFRDA ಕಾಯ್ದೆ ಮತ್ತು NPS ಪಿಂಚಣಿ ಪದ್ಧತಿ ರದ್ದುಗೊಳಿಸಿ ನಿಶ್ಚಿತ ಪಿಂಚಣಿ ಪದ್ಧತಿ ಮರುಸ್ಥಾಪಿಸುವಂತೆ ಹೋರಾಟ ಮಾಡುತ್ತಾ ಬಂದರೂ ಕೇಂದ್ರ ಸರ್ಕಾರ ಕಾರ್ಪೊರೇಟರ್ ಪರ ಏಕಾಕೃತಿ ಪಿಂಚಣಿ ಪದ್ಧತಿ ಜಾರಿಗೊಳಿಸಿದೆ ಎಂದು ದೂರಿದರು. ಸಾರ್ವಜನಿಕ ಉದ್ಯಮಗಳಲ್ಲಿ ಅಂದಾಜು 60 ಲಕ್ಷ ಖಾಲಿ ಹುದ್ದೆಗಳಿದ್ದು ನೇರ ನೇಮಕಾತಿ ಮಾಡಿಕೊಳ್ಳದೆ ಗುತ್ತಿಗೆ ಹರಸೊತ್ತಿಗೆ ಹೊರ ಗುತ್ತಿಗೆ ಮೇಲೆ ನೇಮಕ ಮಾಡಿಕೊಳ್ಳಲಾಗುತ್ತಿದೆ. ರಾಜ್ಯದ ವಿವಿಧ ಇಲಾಖೆಗಳಲ್ಲಿ 2.80 ಲಕ್ಷ ಹುದ್ದೆಗಳು ಖಾಲಿ ಇವೆ. ರಾಜ್ಯ ಸರ್ಕಾರ 1 ವರ್ಷದೊಳಗೆ ಎಲ್ಲ ಖಾಲಿ ಹುದ್ದೆ ಭರ್ತಿ ಮಾಡುತ್ತೇವೆ ಎಂದು ಹೇಳಿ
2 ವರ್ಷಗಳಾದರೂ ಭರ್ತಿ ಮಾಡದೆ 3 ಲಕ್ಷ ಹೊರ ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಂಡು ಶೋಷಣೆ ಮಾಡಲಾಗುತ್ತಿದೆ ಎಂದು ದೂರಿದರು. ಡಿಮ್ಯಾಂಡ್ ಆಗಿ ಇಟ್ಕೊಂಡು ಅಖಿಲ ಭಾರತ ಮುಷ್ಕರವನ್ನು ನಡೆಸ್ತಾ ಇದ್ದಾರೆ. ಮತ್ತೆ ದೇಶಾದ್ಯಂತ ಖಾಲಿ ಇರುವ 60 ಲಕ್ಷ ಖಾಲಿ ಹುದ್ದೆಗಳು ಮತ್ತೆ ನಮ್ಮ ರಾಜ್ಯದಲ್ಲಿ 2.8 ಲಕ್ಷ ಖಾಲಿ ಹುದ್ದೆಗಳನ್ನ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕು ಅಂತ ಹೇಳಿ, ಮತ್ತೆ ಆಡಳಿತ ಸುಧಾರಣಾ ಆಯೋಗದ ನೌಕರ ವಿರೋಧಿ ಅಂಶಗಳನ್ನ ಕೈಬಿಡಬೇಕು ಅಂತ ಹೇಳಿ, ಮತ್ತೆ ರಾಜ್ಯ ಸರ್ಕಾರದ ಯೋಜನೆಗಳನ್ನ ಖಾಸಗೀಕರಣಗೊಳಿಸ್ತಾ ಇರೋದನ್ನ ರದ್ದುಪಡಿಸಬೇಕಂತ, ಮತ್ತೆ ರಾಜ್ಯಾದ್ಯಂತ ಖಾಲಿ ಇರುವ 50,000ಕ್ಕೂ ಹೆಚ್ಚು ಶಿಕ್ಷಕರ ಹುದ್ದೆಗಳನ್ನ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕು ಅಂತ ಹೇಳಿ ಡಿಮ್ಯಾಂಡ್ ಅನ್ನ ಇಟ್ಕೊಂಡು ನಾವು ಈ ಮುಷ್ಕರವನ್ನು ನಡೆಸ್ತಾ ಇದ್ದಾರೆ. ಈ ಮುಷ್ಕರಕ್ಕೆ ನಾವು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದಿಂದ ಬೆಂಬಲವನ್ನ ಕೊಡ್ತಾ ಇದ್ದೇವೆ. ಹಾಗಾಗಿ ರಾಜ್ಯಾದ್ಯಂತ ಎಲ್ಲ ನೌಕರರಿಗೆ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಒಂದು ಜಾಗೃತಿಯನ್ನು ಮೂಡಿಸುವಂತ ಒಂದು ಪ್ರಚಾರ ಮೂಲಕವನ್ನು ನಾವು ಕೈಗೊಳ್ತಾ ಇದ್ದೇವೆ. ಕರಪತ್ರಗಳನ್ನು ಹಂಚುವ ಮುಖಾಂತರ, ಪೋಸ್ಟರ್ಗಳನ್ನ ಹಂಚುವ ಮುಖಾಂತರ ನಾವು ಈ ಅಖಿಲ ಭಾರತ ಮುಷ್ಕರಕ್ಕೆ ರಾಜ್ಯ ಒಕ್ಕೂಟವು ಬೆಂಬಲವನ್ನ ಕೊಡ್ತಾ ಇದೆ ಅಂತ ಹೇಳಿ, ರಾಜ್ಯದಲ್ಲಿ ಖಾಲಿ ಇರ್ತಕ್ಕಂಥ ಶಿಕ್ಷಕರ ಹುದ್ದೆಗಳನ್ನ ಈಗ ಮೊನ್ನೆ 51,000 ಅತಿಥಿ ಶಿಕ್ಷಕರ ನೇಮಕಾತಿಗೆ ಒಂದು ಆದೇಶ ಆಗಿದೆ. 50,000 ಹುದ್ದೆಗಳು ಖಾಲಿಯಾಗುವುದು ನಮ್ಮ ಸರ್ಕಾರ ಯಾವುದೇ ಹುದ್ದೆಗಳನ್ನ ಭರ್ತಿ ಮಾಡಿಲ್ಲ. ಅದರ ಬದಲು ನಮಗೆ ನೇರ ನೇಮಕಾತಿ ಮೂಲಕ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಶಾಲೆಯಲ್ಲಿ ಬೇಕಾಗಿರ್ತಕ್ಕಂಥ ಮೂಲ ಸೌಲಭ್ಯಗಳ ವ್ಯವಸ್ಥೆ, ಅಂದರೆ ಕಟ್ಟಡಗಳ ಶಿಥಿಲ ಕಟ್ಟಡಗಳ ನಿರ್ಮಾಣವನ್ನು ಮಾಡಬೇಕು, ಶಿಕ್ಷಕರನ್ನ ನೇಮಕಾತಿ ಮೂಲಕ, ಮತ್ತೆ ಬೇರೆ ನೀರು ಏನು ಖಾಸಗೀಕರಣ ಆಗಿರುವಂತಹ ಪಿಂಚಣಿಯನ್ನ ಹಿಂಪಡೆದುಕೊಳ್ಬೇಕು. ಮತ್ತೆ ಹಳೆಯ ನಿಶ್ಚಿತ ಪಿಂಚಣಿ ವ್ಯವಸ್ಥೆ ಏನಿದೆ, OPS ಓಲ್ಡ್ ಪೆನ್ಷನ್ ಸ್ಕೀಮ್, ಅದನ್ನ ಕೇಂದ್ರ ಸರ್ಕಾರ ಮರುಸ್ಥಾಪಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೇವೆ. ಮತ್ತೆ ಹಾಗೇನೆ ಈಗಾಗಲೇ ಹೇಳಿದಾಗೆ ಸುಮಾರು ನಮ್ಮ ರಾಜ್ಯ ಸರ್ಕಾರದಲ್ಲಿ 2.5 ಲಕ್ಷಕ್ಕಿಂತಲೂ ಹೆಚ್ಚು ಹುದ್ದೆಗಳು ಖಾಲಿ ಬಿದ್ದಿದ್ದಾವೆ. ಮತ್ತೆ ನಿರುದ್ಯೋಗಿ ಯುವ ಜನತೆಗೆ ಉದ್ಯೋಗ ಕೊಡಬೇಕು. ಆ ಮುಖಾಂತರ ಈಗಾಗಲೇ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ನೌಕರರಲ್ಲಿರುವಂತಹ ವರ್ಕ್ ಲೋಡ್ ಏನಿದೆ, ಅಧಿಕ ಕೆಲಸದ ಒತ್ತಡ ಏನಿದೆ, ಅದನ್ನ ಕಡಿಮೆ ಮಾಡಿಸಬೇಕು. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಕೆಲಸ ಮಾಡಬೇಕು. ಮತ್ತೆ ಸಾರ್ವಜನಿಕ ಉದ್ಯಮಗಳನ್ನ ಎಲ್ಲಾ ರೀತಿಯಲ್ಲೂ ಖಾಸಗೀಕರಣಗೊಳಿಸಲಾಗ್ತಾ ಇದೆ. ಅದು ಖಾಸಗೀಕರಣ ನಿಲ್ಲಿಸಬೇಕು. ಸಾರ್ವಜನಿಕ ಉದ್ಯಮಗಳನ್ನ ಬಲಪಡಿಸುವ ಮುಖಾಂತರ ಸಾಮಾಜಿಕ ನ್ಯಾಯ ಏನಿದೆ, ಮತ್ತೆ ನಮ್ಮ ಯುವಜನತೆಗೆ, ವಿದ್ಯಾವಂತ ಯುವಜನತೆಗೆ ಉದ್ಯೋಗ ಕೊಡಿಸಿಕೊಳ್ಳುವಂಥದ್ದು ಏನಿದೆ ಅದನ್ನ ಕೊಡಬೇಕು. ಮತ್ತೆ ಕಾರ್ಮಿಕ ವಿರೋಧಿಯಾದಂತಹ ಏನು 4 ಹೊಸ ಮಸೂದೆಗಳು, ನೀತಿ ಸಂಹಿತೆಗಳಿದ್ದಾವೆ, ಕಾರ್ಮಿಕ ಸಂಹಿತೆಗಳು, ಅದನ್ನ ಕೇಂದ್ರ ಸರ್ಕಾರ ಹಿಂಪಡಿಬೇಕು. ಈ ರೀತಿ ಎಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ನಾವು ನಮ್ಮ ಅಖಿಲ ಭಾರತ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಇಡೀ ದೇಶಾದ್ಯಂತ ಮುಷ್ಕರಕ್ಕೆ ಕರೆ ಕೊಟ್ಟಿದೆ. ಅದಕ್ಕೆ ನಾವು ನಮ್ಮ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದ ವತಿಯಿಂದ ಕೂಡ ಬೆಂಬಲವನ್ನ ಕೊಡ್ತಾ ಇದ್ದೇವೆ. ಕನ್ನಡ ಭಾಷೆ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠ ಭಾಷೆಯಾಗಿ ಹೊರಹೊಮ್ಮಿದೆ ಎಂದು ತಹಶೀಲ್ದಾರ್ ಸುರೇಶ್ ವರ್ಮಾ ಅವರು ಹೇಳಿದರು. ಅವರಿಂದು ನಗರದ ಕನ್ನಡ ಭವನದಲ್ಲಿ ಕನ್ನಡ ಮಿತ್ರಕೂಟದಿಂದ ಆಯೋಜಿಸಿದ ಕನ್ನಡ ಕಾರ್ಯಕರ್ತ ಶಿಬಿರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕನ್ನಡ ಭಾಷಾಭಿಮಾನವನ್ನು ಪ್ರತಿಯೊಬ್ಬರು ಮೈಗೂಡಿಸಿಕೊಂಡು ಕನ್ನಡ ನೆಲ ಜಲ ಸಂರಕ್ಷಣೆಗೆ ಬದ್ಧರಾಗಬೇಕು. ಕೇವಲ ಕನ್ನಡ ಭಾಷೆಯಲ್ಲ, ಇದು ಪ್ರಪಂಚದಲ್ಲಿ ಮಾದರಿ ಭಾಷೆಯಾಗಿದೆ. ಕನ್ನಡ ಭಾಷೆ ತನ್ನದೇ ಆದ ಶ್ರೇಷ್ಠತೆ ಹೊಂದಿದೆ. ಕನ್ನಡ ಭಾಷೆಯನ್ನು ವಿದೇಶಿಗರು ಬಂದು ಅಧ್ಯಯನ ಮಾಡುತ್ತಿರುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಕನ್ನಡ ನೆಲ ಜಲ ಸಂರಕ್ಷಣೆಗೆ ನಾವೆಲ್ಲರೂ ಬದ್ಧರಾಗಬೇಕು. ಕನ್ನಡ ಸಾಹಿತ್ಯ ಉಳಿಸಿ ಬೆಳೆಸುವಲ್ಲಿ ರಾಯಚೂರು ಜಿಲ್ಲಾ ಪ್ರಥಮ ಸ್ಥಾನದಲ್ಲಿ ಗುರುತಿಸಿಕೊಂಡಿದೆ. ಕನ್ನಡಕ್ಕೆ ಇತಿಹಾಸವಿದೆ, ಆದರೆ ಇಂದು ಕನ್ನಡ ಮಾತನಾಡಿ ಎಂದು ಶಿಬಿರ ಹಾಗೂ ಸಮಾವೇಶ ಮಾಡುವಂತಹ ದುರ್ದೈವ ಬಂದಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕನ್ನಡ ಎಂದಿಗಳನ್ನು ಪರಿಚಯ ಮಾಡಿಕೊಡ್ತಾ ಇಲ್ಲ. ಕನ್ನಡ ಎಂದಿಗಳ ಶಾಲೆಯಿಂದ ದಿನ ಪತ್ರಿಕೆಯನ್ನು ಕೂಡ ನಾವು ಬಿಡುಗಡೆ ಮಾಡಿವಿ. ಬಹಳಷ್ಟು ಜನರಿಗೆ ಅದು ತನಗೂ ಕೂಡ ತಲುಪಿಬೇಕು. ಇದು ಸೀಮಿತವಾಗಿ ಇರಬಾರ್ದು. ನಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ನಮ್ಗಿಂತ ಕೂಡ ಹೆಚ್ಚು ಅನುಭವವುಳ್ಳವರು ಮುಂಭಾಗದಲ್ಲಿ ಕೂಡ ಇದ್ದೀರಿ. ದಯಮಾಡಿ ನಿಮ್ಮ ಒಂದು ಸಲಹೆಗಳನ್ನ ಸ್ವೀಕರಿಸಲು ನಾವು ಕೂಡ ಸಿದ್ಧ ಅಂತ ತಿಳಿಸ್ತಾ, ಮುಂದಿನ ದಿನಗಳಲ್ಲಿ ಕಾರ್ಯಕಾರಿಣಿಯಿಂದ ನಾವು ಸದಸ್ಯರಂತೆ ನೀವು ಸದಸ್ಯತ್ವದ ಕೂಡ ಒಂದು ಚೂರನ್ನ ಇಟ್ಟು ತಮ್ಮೆಲ್ಲರೂ ಕೂಡ ನಾವು ಸದಸ್ಯರನ್ನಾಗಿ ಇದ್ದೀನಿ ಅನ್ನೋದಕ್ಕೆ ಇರಲಿ. ಇವತ್ತು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಮ್ಮ ರಾಯಚೂರು ಜಿಲ್ಲೆ ಇಲ್ಲಿನ ಭಾಷೆ, ಸಂಸ್ಕೃತಿ, ಕನ್ನಡ ಅಭಿಮಾನ, ಕನ್ನಡ ಬಳಕೆ
ಕನ್ನಡ ರಾಜರು ಈ ನಮ್ಮ ಜಿಲ್ಲೆಗೆ ಕೊಟ್ಟಂತ ಸಂಸ್ಕೃತಿ ಕೊಡುಗೆಗಳು ವೈಭವಗಳನ್ನು ನಾವು ಕಂಡಾಗ ಅವರು ಆಡಳಿತದಲ್ಲಿ ಬೆಳೆಸಿದ ಕನ್ನಡಕ್ಕೆ ಅವರು ಮಾಡಿದಂತ ಶ್ರಮ ಕೊಡುಗೆಗಳು ಇವತ್ತು ಚಾಲ್ತಿಯಲ್ಲಿವೆ. ಇವತ್ತು ಆ ಕನ್ನಡ ಮನಸ್ಸುಗಳು ಆ ಕನ್ನಡ ವಿಚಾರಕ್ಕೆ ಕನ್ನಡ ತಾಯಿಗೆ ನಾವು ಋಣ ಆಗಿದ್ದೇವ. ಆ ಪ್ರೌಢ ಸಾಹಿತ್ಯದ ಕನ್ನಡವನ್ನು ಇವತ್ತು ಬಳಸ್ತಾ ಇದ್ದಾವ, ಅನುಸರಿಸ್ತಾ ಇದ್ದಾವ. ಕನ್ನಡ ಹೋರಾಟಗಾರರು, ಕನ್ನಡ ಚಳವಳಿಗಳು, ನಮ್ಮ ಸಾಹಿತ್ಯಗಳು ಆ ತರ ಕೊಡುಗೆಯನ್ನ ಇನ್ನೂ ಜೀವಂತವಾಗಿ ಇಟ್ಟಿದ್ದಾರ. ಎಲ್ಲ ವಿಚಾರಗಳನ್ನು ಮಾಡಿದಾಗ ಇವತ್ತು ಕನ್ನಡದ ಸ್ಥಿತಿಗತಿ ಬಗ್ಗೆ ಅಧ್ಯಯನ ಮಾಡೋದು ಅವಶ್ಯಕ. ಇವತ್ತು ನಾನು ಭಾಷಣ ಮಾಡೋದು ನಿಮ್ಮ ಪಿಚ್ಚು ಮನಸ್ಸಿನಿಂದ ಕೆಲವೊಂದು ಕನ್ನಡ ವಿಚಾರಗಳನ್ನು. ಈ ಕನ್ನಡ ಕೇವಲ ಭಾಷೆ ಅಲ್ಲ, ನಾಡು ನುಡಿ. ಇದು ಕನ್ನಡ ಭಾರತೀಯ ರಕ್ತದಲ್ಲಿ ಉದಯಿಸಿದ ಒಂದು ಶ್ರೇಷ್ಠ ಭಾಷೆ ಕನ್ನಡ. ಯಾಕಂದ್ರೆ ಕೇವಲ ಭಾರತ ಮಾತೆಗಲ್ಲ, ಇಡೀ ಪ್ರಪಂಚದ ಇತಿಹಾಸದಲ್ಲಿ ಪುಟದಲ್ಲಿರುವಂತಹ ಕನ್ನಡ ಸಾಹಿತ್ಯದ ನುಡಿಗಳು ಇವತ್ತು ವಿಶ್ವಕ್ಕೆ ಮಾದರಿಯಾಗಿದೆ. ಇವತ್ತು ಗ್ರೀಕರ ಆಡಳಿತ ಕಾಲದಲ್ಲಿ ಇವತ್ತು ಕನ್ನಡ ಪ್ರೌಢತ್ವ ಪರಿಸ್ಥಿತಿ. ಇವತ್ತು ಗ್ರೀಕ್ ವಿದ್ವಾಂಸರು, ಪ್ರಪಂಚದ ವಿದ್ವಾಂಸರು ಆಗಿನ ಕಾಲದ ಕನ್ನಡ ಪ್ರವೃತ್ತಿಯನ್ನು ಅವರ ಸಾಹಿತ್ಯದಲ್ಲಿ ಸಿಗ್ತಾವ, ಅವರ ಇತಿಹಾಸದಲ್ಲಿ ಸಿಗ್ತಾವ. ಆ ಕಾಲದಲ್ಲಿರುವಂತಹ ಕನ್ನಡವನ್ನ ಇಲ್ಲಿಂದ ತಗೊಂಡ್ರು. ಇವತ್ತು ನಮಗೆ ಗೊತ್ತಿಲ್ಲ ಕನ್ನಡ. ಇವತ್ತು ಕನ್ನಡ ಇಷ್ಟು ಶ್ರೇಷ್ಠ ಭಾಷೆ ಇದೆ, ಇಷ್ಟು ಶ್ರೇಷ್ಠ ಸಂಸ್ಕೃತಿ ಇದೆ, ಇಷ್ಟು ಗೌರವ ಇದೆ ಅಂತ ನಮಗೆ ವಿದೇಶಿಯರು ಬಂದು ನಮ್ಮ ಬರಹಗಳನ್ನು ನೋಡಿ, ನಮ್ಮ ಹಂಪಿಯಲ್ಲಿರುವ ಕಲೆಗಳನ್ನು ನೋಡಿ, ಆ ಪಟ್ಟದ ಕಲಿಯುವಂತಹ ಕಲೆಗಳನ್ನು ನೋಡಿ, ಶ್ರಾವಣಗಳಿರುವಂತಹ ಕಲೆಗಳನ್ನು ನೋಡಿ ನಮಗೆ ತಿಳಿಸಿರ್ತಾರೆ. ಅಂದ್ರೆ ಎಂತ ದುರಾದೃಷ್ಟ. ನನ್ನ ತಾಯಿ ಭಾರತ ಮಾತೆ, ನನ್ನ ತಾಯಿ ಕನ್ನಡ ಅಮೆಯನ್ನ ನಾನೇ ಅರ್ಥ ಮಾಡ್ಕೊಂಡಿಲ್ಲ, ವಿದೇಶಿಗರನ್ನ ನಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ. ವಿದೇಶಿ ಬರಹಗಾರರು ಕನ್ನಡ ಎಷ್ಟು ಅದ್ಭುತ ಮಾಡ್ತಾರೆ, ಕನ್ನಡಕ್ಕೆ ವ್ಯಾಖ್ಯಾನ ಕೊಡ್ತಾರೋ. ಅಲ್ಲಿವರೆಗೂ ನಮ್ಮ ಕನ್ನಡಿಗರು ತುಂಬಾ ಅರ್ಥ ಮಾಡ್ಕೋಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ನನ್ನ ಕನ್ನಡ ಯಾವ ತರ ಬೆಳೆದು ಬಂತು, ಹಲ್ಮಡಿ ಶಾಸನಕ್ಕಿಂತ ಪೂರ್ವದಲ್ಲಿ ಅಷ್ಟು ಪ್ರೌಢತೆ ಬೆಳೆದಿತ್ತು ಕನ್ನಡ. ಯಾಕಂದ್ರೆ ಹಲ್ಮಡಿ ಶಾಸನ ದರಗಳ ಮೂಲಕ ನಮ್ಮ ಕನ್ನಡ ಸಾಹಿತ್ಯ ಎಷ್ಟು ಪುರಾತನವಾದ ಕಾಣ್ತದೆ ನಮಗೆ. ಅಂತ ಇತಿಹಾಸಗಳು ಕನ್ನಡದಲ್ಲಿ ಇವತ್ತು ನಾವು ಕನ್ನಡ ಅಭಿಮಾನ ಬೆಳೆಸಬೇಕು, ಕನ್ನಡವನ್ನು ಉಳಿಸಬೇಕು, ಕನ್ನಡ ಮಾತಾಡೋದು ಹೇಳಿ ಸಿಗಲ ಮಾಡುವಾಗ ನೀವು ತೆರೆಗೆ ಹಾಕಬೇಕಾಗ್ತದೆ ಅಂತ ಇದೆ. ಅದಕ್ಕೆ ಒಂದು ಕಡೆ ನನ್ನ ತಾಯಿ ನೆಲದಲ್ಲಿ ನಾನು ಹುಟ್ಟಿದಲ್ಲಿ ನನ್ನ ಅಮ್ಮ ಅಂತ ಬೆಳೆದಿದ್ದೀನಿ. ಆ ಸ್ವಾಭಿಮಾನ ಸೊಪ್ಪು ನನ್ನ ದೇಹದಲ್ಲಿರ್ಬೇಕು, ನನ್ನ ರಕ್ತದಲ್ಲಿರ್ಬೇಕು, ನನ್ನ ನೆರೆಯಲ್ಲಿರ್ಬೇಕು, ನನ್ನ ನುಡಿಯಲ್ಲಿರ್ಬೇಕು. ಇನ್ನೊಬ್ಬರು ಕಲಿಸಿ ಪ್ರಭಾವಕ್ಕೆ ನಾನು ಬರಬಾರ್ದು. ಆ ಒಂದು ನಿಟ್ಟಿನಲ್ಲಿ ಇವತ್ತು ತುಂಬಾ ಕನ್ನಡ ಮಿತ್ರಕೂಟ ತುಂಬಾ ಒಳ್ಳೆಯ ಕೆಲಸ ಮಾಡ್ತಾ ಇದೆ. ರಕ್ತದಲ್ಲೂ ಬಂದಿದೆ. ನನಗೆ ಯಾರು ಅಂತಾರೆ, ಯಾರು ಏನು ಅಂದ್ಬಿಡ್ತಾರೆ ಕೆಲವರು, ಪಾಪ ಗೊತ್ತಿಲ್ಲ. ಅವನು ಇನ್ನೊಬ್ಬನ ಅವನು ತೆಲುಗು, ಯಾರೋ ಮಾರ್ವಾಡಿ ಅಂತ. ರೀ ಮಾರ್ವಾಡಿ ಆಮೇಲೆ ಮೊದಲು ಕನ್ನಡ, ಆಮೇಲೆ ಮಾರ್ವಾಡಿ. ತೆಲುಗು ಇಲ್ಲದೆ ಹೇಳ್ತೀನಿ, ಮಾರ್ವಾಡಿ ಎಲ್ಲಪ್ಪ ಅದು. ನಾವು ಮಹಾರೆಡ್ಡಿಯವರು, ದೊಡ್ಡ ರೆಡ್ಡಿಯವರು ಅಂತ, ಬಾಬಾ ರೆಡ್ಡಿಗಿಂತ ದೊಡ್ಡವರು ನಮ್ಮ ತಮಾಷೆಗೆ. ಹಾಗಾಗಿ ಕನ್ನಡ ಮೊದಲು. ಇಲ್ಲಿ ನಮ್ಮಲ್ಲಿ ಮೊದಲೇ ಘೋಷಣೆ ಇದೆ, ಕನ್ನಡವೇ ದೇವರು, ಕನ್ನಡವೇ ಜಾತಿ, ಕನ್ನಡವೇ ಧರ್ಮ ಅಂತಕ್ಕಂಥದ್ದಿದೆ. ಇದು ನಮಗೆ ಮುಖ್ಯ. ಜಾತ್ಯತೀತ ಸಂಘಟನೆ, ರಾಜಕೀಯೇತರ ಸಂಘಟನೆ. ನಮಗೂ ರಾಜಕೀಯಕ್ಕೂ ಸಂಬಂಧನೇ ಇಲ್ಲ. ನಿಮ್ಮ ಅಪ್ಪನೂ ಮಾವೋ, ನಿಮ್ಮ ಸೋದರ ಮಾವೋ ಎಲ್ಲೋ ದೂರ ಪಂಚಾಯತ್ಗೆ ನಿಂತ್ಕೊಂಡಾಗ ಅದು ಬೇರೆ. ಕನ್ನಡ ಶಾಲಾ ಕನ್ನಡ ನಾವು ಯಾವ್ದು ರಾಜಕಾರಣ ಮಾಡಬೇಕಿಲ್ಲ. ರಾಜಕಾರಣಗಳಿಗೆ ಬುದ್ಧಿ ಕಲಿಸಿ ಕೆಲಸ ಮಾಡೋದು, ಇದು ಮಾತ್ರ ಸತ್ಯ. ಇದು ಯಾವಾಗಲೂ ಅಂದ್ರೆ ನಾವು ಭ್ರಷ್ಟಾಚಾರನ ಹೋಗಲಾಡಿಸ್ತೀವಿ ಅಂತಕ್ಕಂಥದ್ದನ್ನ ಗೊತ್ತಿಗೆ ಕಟ್ಟಿಲ್ಲ, ಈ ಎಚ್ಚರಿಕೆ ಗಂಟೆನ ಬಾರಿಸ್ತೀವಿ ಅಂತಕ್ಕಂಥದ್ದನ್ನ ಹೇಳಕ್ ಇಷ್ಟ. ಕೆಲವು ಸಲ ಹೇಳ್ತಿರ್ತೀವಿ ನಾವು ಹೋರಾಟಗಾರ ಅಂದ್ರೆ ಒಂದು ನಿಯತ್ತನ್ನು ನಾಯಿಗಳಿದ್ದಂಗೆ ಬೋಳೋದು ನಮ್ಮ ಕೆಲಸ. ಆ ಯಾರು ಕಳ್ಳ ಬಂದನೋ, ಅಂಕಲ್ ಬಂದನೋ, ಬೀಗ ಬಂದನೋ ನೋಡ್ತಡೋದು ಮಾಲಕನ ಕೆಲಸ. ನಮ್ಮ ಕೊಳ್ಳಲ್ಲಿ ಏನಿರ್ತದೆ ಬೆಳ್ತ ಕಟ್ಟಿರ್ತಾರೆ, ಅದು ಕಾನೂನು ಅಂತಕ್ಕಂಥದ್ದನ್ನ ನನ್ನ ಭಾವನೆ. ಅದನ್ನ ಮೀರಿ ಹೋಗಬಾರದು, ಅಡ್ಡ ಬೋಳದ ಕೆಲಸ ಆಗಬೇಕು. ಕನ್ನಡ ಈ ರಾಯಚೂರಿನಲ್ಲಿ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಎಷ್ಟು ಕಾರ್ಯಕರ್ತರು ಬಂದಿರಲ್ಲ, ಇನ್ನೂ ಅರ್ಧಕ್ಕಿಂತ ಕಮ್ಮಿ ಬಂದಿದ್ದಾರೆ. ಇಡೀ ಒಂದು ಸಲ ನನ್ನ ರಾಯಚೂರಿನಲ್ಲಿ ಹೋರಾಟ ಕರೆ ಕೊಟ್ಟಾಗ 1000